ಹಾಯ್ ಫ್ರೆಂಡ್ಸ್, ದ ಲಿಜೆಂಡ್ರಿ ಕಾಮಿಡಿಯನ್ ಇವರು ಫೇಸ್ ಥಿಯೇಟ್ರಲ್ಲಿ ತೋರಿಸಿದ್ರೆ ಸಾಕು ಜನ ನಗ್ತಾರೆ. ಡೈಲಾಗ್ ಹೇಳೋದು ಬೇಕಾಗಿಲ್ಲ. ತೆಲುಗು ಇಂಡಸ್ಟ್ರಿಯಲ್ಲಿ, ಎಸ್ಪೆಷಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಇವ್ರ ಫೇಸ್ ನೋಡಿದ್ರೆ ಸಾಕು ನಗ್ತಾರೆ. ಅವ್ರು ಯಾರಂದರೆ ದ ಗ್ರೇಟ್ ಲಿಜೆಂಡ್ರಿ ಬ್ರಹ್ಮಾನಂದಂ ಸರ್. ಅವ್ರ ಮಗ ಮೋಸ್ಟ್ಲಿ ಮುಂಚೆ ಮಾಡಿದ್ರು, ಮತ್ತು ಕಂಬ್ಯಾಕ್. ಅವ್ರ ಮಗ ಮತ್ತು ವೆನ್ನೆಲ್ಲ ಕಿಶೋರ್ ಫೇಮಸ್ ಈಗ ಲೀಡಿಂಗಲ್ಲಿರೋ ಕಾಮಿಡಿಯನ್ ವೆನ್ನೆಲ್ಲ ಕಿಶೋರು, ಬ್ರಹ್ಮಾನಂದಂ ಸರ್, ಗೌತಮ್. ಅವ್ರ ಮಗ ಮಾಡಿರೋ ಫಿಲಿಮು ಬ್ರಹ್ಮಾನಂದಂ. ಟೀಸರ್ ಬಿಟ್ಟಿದ್ದಾರೆ, ಅಫಿಷಿಯಲ್ ಟೀಸರು. ಬ್ರಹ್ಮಾನಂದಂ ಅಂತಂದರೆ ನಾವು ಸಣ್ಣವರಿಂದ ನೋಡ್ಕೊಂಡು ಈಗೂ ಅಷ್ಟೇ ಬೇಜಾರಾದಾಗ ಸ್ಟ್ರೆಸ್ ಬಂದಾಗೆಲ್ಲ ನಾವು ನೋಡ್ತಾ ಇರ್ತೀವಿ ಕಾಮಿಡಿ ಸೀನ್ಸ್. ಬ್ರಹ್ಮಾನಂದಂ ಕಾಮಿಡಿ ಸೀನ್ಸ್ ಸ್ಟ್ರೆಸ್ ಫ್ರೀ ಆಗೋಕ್ಕೆ. ಸೊ ಅವ್ರದ್ದು ಬಂದಿದೆ ಅಫಿಷಿಯಲ್ ಟೀಸರ್. ನೋಡಾಗಿದ್ಮೇಲೆ ಅದು ರಿವ್ಯೂ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡೋಣ. ಅಲ್ಲೇ గౌతమ్ మొదలు పెడదామా? నమస్కారం, నా పేరు బ్రహ్మానందం. నేను చాలా మంచోడు. అందరికీ హెల్ప్ చేయటం నా వీక్నెస్. నాకు 5,000 కావాలి. నా బిల్లు అయితే క్రికెట్ అడుగు. నేను అమ్మాయిలకు చాలా దూరంగా ఉంటాను. మీకు ఎవరైనా చెప్పారా ఏంటి మీరు చాలా అందంగా ఉంటారని? మంజుమల్ బాయ్ లా కనిపించే ప్లే బాయ్ బ్రా. శృతి హాసన్. ఎన్ని గుడ్ క్వాలిటీస్ ఉన్న నాకు ఒక తలనొప్పి ఎదురైంది. 50 ఏళ్ళుగా మాదే రాజ్యం. అమ్మో, ఈడు కాదు, ఇదో నసగాడు. ఈడు కాదు, ఈడు కొంచెం డిస్టెన్స్ లో ఉంటే బెటర్. ఈడనే నేను వాడుకుంటా. ఈడు కలిసి ಫನ್ನಿ ಆಗಿದೆ ಕಾಮಿಡಿ. అదిగో వస్తున్నాడు Funny movie, వస్తున్నాడు comedy చూడండి. బాస్ ఇస్ బ్యాక్. మీ నాన్నగారు ఎలక్ట్రీషియనా? కాదు ఏ మీరు నవ్వుతుంటే ఎలక్ట్రిక్ షాక్ కొట్టినట్టుంది. అమ్మని అమ్మ బాగా చెప్పాను కదా. చెప్తారు నువ్వు. బ్రహ్మి స్టైల్. సందు దొరికితే సాగు చూపిస్తున్నారా అయ్యా. వీడింత తలనొప్పిగాడని తెలిసిన వీడితో ఎందుకుంటున్నానో తెలుసా? ఎందుకు? ఆయన మా తాత. ಅದರಲ್ಲಿ ಎಮೋಷನ್. ನಮಗೆ ಸೀರಿಯಸ್ ಆಕ್ಟಿಂಗ್ ಅನ್ನು ಸೂಪರ್ ಮಾಡ್ತಾರೆ. 14 ಫೆಬ್ರವರಿ. ಬ್ರಹ್ಮಾನಂದಂ ನನಗನ್ಸಂಗೆ ಈ ಮೂವಿ ಕಾಮಿಡಿ ಪ್ಲಸ್ ಎಮೋಷನ್ ಆಗಿರುತ್ತೆ ಅಂದ್ಕೊಳ್ತೀನಿ. ಆಫ್ಟರ್ ಲಾಂಗ್ ಬ್ಯಾಕ್ ನಮ್ಮ ಬ್ರಹ್ಮಾನಂದಂ ಸರ್ನ ಫುಲ್ ರೋಲಲ್ಲಿ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಆ್ಯಕ್ಟಿಂಗ್ ಭಾಳ ಮಾಡ್ತಾ ಇಲ್ಲ ಅವರು. ಸಣ್ಣ ರೋಲಲ್ಲಿ ಜಸ್ಟ್ ಒಂದು 5 ಮಿನಿಟ್ಸು 10 ಮಿನಿಟ್ಸ್ ರೋಲಲ್ಲಿ ಮಾಡ್ತಾಯಿದ್ರು. ಬಟ್ ಇದ್ರಲ್ಲಿ ಫುಲ್ ಅಂತೂ ಇದ್ದಾರೆ. ಭಾಳ ಖುಷಿ ಆಗ್ತಿದೆ. ಅವರ ಲಿಜೆಂಡರ್ ಬ್ರಹ್ಮಿ ಈಸ್ ಬ್ಯಾಕ್. ಸೊ ನೋಡೋಣ. ಫಿಲಿಮ್ ಟೀಸರ್ ಟ್ರೈಲರ್ ಬರಬೇಕು. ಟ್ರೈಲರ್ಗಿಂತ ಮೂವಿನೇ ನೋಡಬೇಕು. ಯಾಕಂದರೆ ಬ್ರಹ್ಮಾನಂದಂ ಸಣ್ಣವರಿಂದ ನೋಡಿ ಬೆಳೆದಿದ್ದೀವಿ. ಈಗ ಕಾಮಿಡಿ ಬಂದರೆ ನೋಡ್ತಾ ಇರ್ತೀವಿ, ಸ್ಟ್ರೆಸ್ ಬಂದಾಗೆಲ್ಲ ನೋಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ. ಸೊ ಮೂವಿ ನೋಡಬೇಕು, ಸಪೋರ್ಟ್ ಮಾಡಬೇಕು ಇಂಥ ಮೂವಿಗಳನ್ನ. ಓಕೆ ಫ್ರೆಂಡ್ಸ್, ನಿಮಗೆ ಹೆಂಗೆ ಅನ್ನಿಸ್ತು? ಬ್ರಹ್ಮಾನಂದಂ ಫ್ಯಾನ್ಸ್ ಇರ್ತೀರಾ? ನಿಮಗೆ ಹೆಂಗೆ ಅನ್ನಿಸ್ತು ಟೀಸರು? ಕಾಮೆಂಟ್ ಮಾಡಿ. ನನ್ನ ರಿಯಾಕ್ಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.